ಪ್ರಜಾಸೌಧ ಸ್ಥಳ ವಿರೋಧಿಸಿ 9ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಬುಧವಾರ 8ನೇ ದಿನದಿಂದ ಸತ್ಯಾಗ್ರಹ ಸೂರ್ಯವಂಶ ಕ್ಷತ್ರಿಯ ಕಲಾಲ ಕಾಟಿಕ ಸಮಾಜ ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ತಾಲೂಕು ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ವಿಜಯ್ ಸಿಂಗ್ ಹಜೇರಿ ಅವರು ಮಾತನಾಡಿದರು. ಈ ಹೋರಾಟ ತಾಲೂಕಿನ ವಯೋವೃದ್ಧರ, ಮಹಿಳೆಯರ, ಅಂಗವಿಕಲರ, ರೈತರ ಹಾಗೂ ತಾಲೂಕಿನ ಸರ್ವರಿಗೂ ಅನುಕೂಲವಾಗಲಿ ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಯಾರ ವಿರುದ್ಧವೂ ಅಲ್ಲ. ಈ ಹೋರಾಟ ಎಷ್ಟು ದಿನಗಳಿಂದ ನಡೀತಾ ಇದ್ದರೂ ಸಹ ಜಿಲ್ಲಾಡಳಿತದಿಂದ ಯಾವುದೇ ಸ್ಪಂದನೆ ಸಿಗದೇ ಇರುವುದರಿಂದ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೂಡಲೇ ಈ ನಿಗದಿಪಡಿಸಿದ ಸ್ಥಳವನ್ನು ರದ್ದುಪಡಿಸಿ ತಾಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ಅಂತ ಆಗ್ರಹಿಸಿದರು. ಸಂದರ್ಭದಲ್ಲಿ ಸೂರ್ಯವಂಶ ಕ್ಷತ್ರಿಯ ಕಲಾಲ ಕಾಟಿಕ ಸಮಾಜದ ಅಧ್ಯಕ್ಷ ಲಕ್ಷ್ಮಣ್ ಕಲಾಲ್ ಅವರು ಕೂಡ ಮಾತನಾಡಿದರು. ಸಂದರ್ಭದಲ್ಲಿ ಹಿರಿಯರಾದ ಕೃಷ್ಣಾಜಿ ಕಲಾಲ್, ರಾಜು ರಾಜಪುರಿ, ಸಿದ್ದು ಆಕಸ್ಕಾನಿ, ಸಚಿನ್ ಆಕಸ್ಕಾನಿ, ಅನಿಲ್ ಕಲಾಲ್, ಆನಂದ್ ಕಲಾಲ್, ಅಂಬಾಜಿ ಕಲಾಲ್, ರಾಜು ಹಂಚಾಟೆ, ಸಂಗಮೇಶ್ ಕುಂಬಾರ್, ಬಸ್ಸು ಅಂಬಿಗೇರ್, ಶಿವ್ ಪಾಟೀಲ್, ಶಶಿ ಮಡಿವಾಳರ್, ಜ್ಯೋತಿ ಮಂತಾರ, ಮಲ್ಲಮ್ಮ ಬೂದಿಹಾಳ್, ಕಸ್ತೂರಿ ಕೊನ್ನೂರು, ಶಾರದಾ ಕಟ್ಟಿಮನಿ, ರೇಣುಕಾ ಸುವರ್ಣ ಕಂಬಾರ್, ಬಸಲಿಂಗಮ್ಮ ತಾರ್ನಾಳ್, ಮಂಜುಳಾ ಚೌಹಾಣ್, ಗೌತಮಿ ಚಲವಾದಿ, ಶಾಂತಮ್ಮ ವಜ್ಜಲ್, ಲಕ್ಷ್ಮೀ ಮಾದರ್, ವಿಜಯಲಕ್ಷ್ಮಿ ಬಿರಾದರ್, ಅಕ್ಷತಾ ಮಲ್ಗಾಣ್, ಸರಸ್ವತಿ ಹುಣಸಗಿ, ಶಕುಂತಲಾ ಹಿರೇಮಠ್, ಸಂಗೀತಾ ಹೊಸ್ಮನಿ, ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗುಡಿ, ಎಸ್ಬಿ ಕಟ್ಟಿಮನಿ, ಮುತ್ತಪ್ಪ ಚಮಲಾಪುರ್, ಕಾಶಿನಾಥ್ ಮುರಾಳ್, ವಾಸುದೇವ ಹೆಬೂಸೂರ್, ಪರಶುರಾಮ್ ತಂಗಡಗಿ, ಸಂಭಾಜಿ ವಾಡಕರ್, ಅಬ್ದುಲ್ ಅಜೀಜ್ ಭಾಗವಾನ್, ರಫೀಕ್ ಅತ್ತಾರ್, ರಾಜಣ್ಣ ಸಂಡೂರು, ದಸ್ತಗಿರ್ ಸಾಬ್ ಕೆಂಬಾವಿ, ಮುರುಗಪ್ಪ सरशेट्टी, मसूम साहब केंबावी, महबूब चरगस्ती, अशोक चिनगुड़ी, मंजू शेट्टी, सदाम बीळगी, प्रकाश हजेरी, विठल हजेरी, मुदकप्प बडगेरे, मुत्तु काशेट्टी, अमित मनगुड़ी, रवि कटिमनी, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ರಾಮಣ್ಣ ಕಟ್ಟಿಮನಿ, ಸಂಜು ಬರದ್ನಾಳ್, ರಾಜು ಹಜೇರಿ, ಸಿರಸ್ ಕುಮಾರ್ ಹಜೇರಿ, ಪಟ್ಟಣದ ಎಲ್ಲ ಸಮಾಜದ ಗುರು ಹಿರಿಯರು ಹಾಗೂ ಮುಖಂಡರುಗಳು ಭಾಗವಹಿಸಿದರು. ಸರ್ಕಾರ ಮತ್ತು ಮೇಲೆ ಇರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ಬೇಕಂತ ಹೇಳಿ ಬಹಳ ಸ್ಪಷ್ಟ ಧ್ವನಿಯಲ್ಲಿ ಹಾಗೂ ಖಡಕ್ ಧ್ವನಿಯಲ್ಲಿ ಎಚ್ಚರಿಕೆಯನ್ನು ನೀಡಿದಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದಂತ ಶಿವಗೌಡರು ದೇಸಾಯಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಹೋರಾಟ 8ನೇ ದಿನದ ಹೋರಾಟ ಇಂದಿಗೆ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ಶರಬತ್ ಕೊಟ್ಟು ಈ ಮುಕ್ತಾಯ ಮಾಡಬೇಕಂತೇಳಿ ನಾನು ನಮ್ಮ ಹೋರಾಟಗಾರರಾದಂತಹ ರವಿ ಅವರಲ್ಲಿ ವಿನಂತಿ ಮಾಡ್ತೀನಿ. ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ನಮಗೆಲ್ಲರಿಗೂ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆ ಆಗುತ್ತದೆ. ಯಾಕಂದ್ರೆ ಇಂದಿನ ದಿನ ಹೋಳಿ ಹುಣ್ಣಿಮೆ ಹಬ್ಬ ಇದ್ರೂ ಕೂಡ ನಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟ ಸಮಿತಿಗೆ ಬೆಂಬಲ ನೀಡ್ತಾ ಇದ್ದೀರಿ ಅಂದ್ರೆ ಅದು ನಮ್ಗೆ ತುಂಬಾ ಸಂತೋಷದ ವಿಷಯ ಹಾಗೂ ನಾವು ಬಹಳ ಆಭಾರಿಯಾಗಿದ್ದೀವಿ. ಇದಕ್ಕೆ ಇಂದಿನ ದಿನ 8ನೇ ದಿನಕ್ಕೆ ಪಾದಾರ್ಪಣೆ ಮಾಡಿರುವ ಈ ತಾಳಿಕೋಟೆ ಹೋರಾಟ ಸಮಿತಿಯ ಧರಣಿ ಸತ್ಯಾಗ್ರಹ ಈ ವಿಷಯ ಕುರಿತು ನಮ್ಮೆಲ್ಲರಿಗೂ ಕಾಸ್ಕತ ದೇವನಲ್ಲಿ ನಮಸ್ಕರಿಸುತ್ತಾ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ಹಮ್ಮಿಕೊಂಡಂತಹ ಧರಣಿ ಸತ್ಯಾಗ್ರಹದ 8ನೇ ದಿನದ ಮುಕ್ತಾಯದಲ್ಲಿ ಸೂರ್ಯವಂಶ ಕ್ಷತ್ರಿಯ ಕಲಾಲ್ ಕಾಟಿಕ ಸಮಾಜ ತಾಳಿಕೋಟೆ ಅವರು ಹಾಗೂ ತಾಳಿಕೋಟೆ ತಾಲೂಕಿನ ಸುಮಾರು ಹಳ್ಳಿಗಳಿಂದ ಬಂದಂಥ ಇವತ್ತು ಮಹಿಳೆಯರು, ಹಿರಿಯರು, ವೃದ್ಧರು, ಅಂಗವಿಕಲರು ಇವತ್ತಿನ ದಿವಸ ಈ ಧರಣಿಯಲ್ಲಿ ಭಾಗವಹಿಸಿ ಈ ಧರಣಿಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಇನ್ನೊಮ್ಮೆ ಸೂರ್ಯವಂಶ ಕ್ಷತ್ರಿಯ ಕಲಾಲ್ ಕಾಟಿಕ ಸಮಾಜ ತಾಳಿಕೋಟೆ ಹಾಗೂ ತಾಳಿಕೋಟೆ ಸುತ್ತಮುತ್ತಲಿನ ಸಮಾಜದ ಹಿರಿಯರು, ಮಹಿಳೆಯರಿಗೂ ಹಾಗೂ ಎಲ್ಲ ಅಂಗವಿಕಲರಿಗೂ ಈ ತಾಳಿಕೋಟೆ ಹೋರಾಟ ಸಮಿತಿಯಿಂದ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಯಾಕಂದ್ರೆ ಇಲ್ಲಿ ತಾಳಿಕೋಟೆಯಲ್ಲಿ ಇರುವಂಥ ಎಲ್ಲ ಜನರು ಅವರ ಹಿತಾಸಕ್ತಿ ಇಲ್ಲ. ತಾಳಿಕೋಟೆಗೆ ತಾಲೂಕಿಗೆ ಬರುವಂಥ 52 ಹಳ್ಳಿ ಬರ್ತಾವೆ. 52 ಹಳ್ಳಿ ಜನರು ಬಸ್ ಸ್ಟ್ಯಾಂಡಿಗೆ ಬಂದಿಂದ ಮುಂದೆ ಬೇರೆ ಊರಿಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಮತ್ತೆ ಇಲ್ಲಿ 30 ರೂಪಾಯಿ ಕೊಟ್ಟು ಬಂದು ಈ ಮುಂದೆ ಪ್ರಜಾಸೌಧ ಆದಾಗ ಅಲ್ಲಿ 200 ಕೊಟ್ಟು ಹೋಗ್ಬೇಕಾಗುತ್ತೆ. ಅವಾಗ ತ್ರಾಸ ಆಗ್ತದೆ ಪ್ರಜೆಗಳಿಗೆ. ತಾಳಿಕೋಟೆ ಜನರು ಇವಾಗ ಸ್ಟ್ರೈಕ್ ಮಾಡಾಕತ್ತಾರಂದ್ರೆ ಅವರು ಸ್ವಾರ್ಥ ಇಲ್ಲ. ಸುತ್ತ 52 ತಾಲೂಕಿಗೆ ಬರುವಂಥ ಜನರ ಸರ ಅವ್ರು ಸ್ಟ್ರೈಕ್ ಮಾಡಾಕತ್ತಾರೆ. ಅವ್ರದ್ದೇನು ಇಲ್ಲೇನು ಸ್ವಾರ್ಥ ಇಲ್ಲ. ಯಾರು ಏನಾನ ನೀವು ಜಾಗ ಕೊಡ್ರಿ, ಅವ್ರ ಜಾಗ ಕೊಡೋಕ್ಕಿಲ್ಲ. ತಾಳಿಕೋಟೆಗೆ ನಮ್ಮ ಮನೆಯಿಂದ ಸರ್ಕಾರಿ ಜಾಗ ಐತಿ, ಶಾಲಿನ ಜಾಗ ಐತಿ, ಕನ್ನಡ ಶಾಲೆ ಜಾಗ ಐತಿ, ಹಳೆ ಮುನ್ಸಿಪಾಲ್ಟಿ ಐತಿ, ಹೈವೇ ಐತಿ, ಹಳೆ KB ಐತಿ, ಭಾಳ ಅದಾವ. ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿವಿ. ಹೆಸರಿಗೆ ಅಷ್ಟೇ ನಾವು ಹುಟ್ಟಿಯವರು ಎಲ್ಲ ಈ ಊರಿನ ಜಾಗ ಎಲ್ಲೈತೆ ನನಗೆ ಗೊತ್ತೈತಿ ಇತಿಹಾಸ. ಯಾಕಂದ್ರೆ ಇವ್ರು ಏನು ಹೇಳ್ತಾರೆ ಅಂದ್ರೆ ಅದು ಜಾಗ ಕೊಡಕ್ಕೆ ಬರೋದು, ಇವು ಜಾಗ ಕೊಡೋದು ನೋಡ್ರಿ. ಯಾವುದೇ ಜಾಗ ಕೊಡಕ್ಕೆ ಅವ್ರ ಅಪ್ಪನ ಅಷ್ಟೇ ಅಲ್ಲ, ಹಿಂದೆ ಇವರು ಬೈರೇಗೌಡರು ಹೇಳಿದರು, ಬೈರೇಗೌಡರು ಜಾಗ ಕೊಡಲ್ಲ IB ಅಂದ್ರೆ IB ಜಾಗ ಕೊಡಕ್ಕೆ ಅವ್ರ ಅಪ್ಪಂದು ಅಷ್ಟೇ ಅಲ್ಲ, ಸರ್ಕಾರ ಆಸ್ತಿ ಅದು. ಅವರು ಕ್ರೀಡೋರು ಮಿನಿಸ್ಟ್ರಿ ಇರ್ಬೋದು, ಬಟ್ ಆಸ್ತಿ ಏನಂದ್ರೆ ಜನರ ಹಿತಾಸಕ್ತಿ ಬಯಸೋಕು ಶಾಸಕರಿದ್ದಾರೆ ಅಷ್ಟೇ ಕೆಲಸ ಇಲ್ಲಿ. ಯಾಕಂದ್ರೆ ಪ್ರಜೆಗಳು ಊಟ ಹಾಕಿರ್ತಾರೆ, ಅಲ್ಲಿಂದ ಹೇಳ್ತಾರೆ ಮುದ್ದಾಳಕ್ಕೆ ಹೋಗ್ತಿದ್ರೆ ಇಲ್ಲಿ ಬಂದು ಮುದ್ದಾಳಕ್ಕೆ ಹೋಗ್ಬೋದು. ಅವಾಗ ಮುದ್ದಾಳಕ್ಕೆ ಹೋಗೋದಿತ್ತು ಜರೂರತೆ. ಹೌದ್ರಿ, ತಾಲೂಕಾಗಿ ಮುದ್ದಾಳಕ್ಕೆ ಹೋಗೋ ಅವಶ್ಯ ಇಲ್ಲ. ಮುದ್ದಾಳಕ್ಕೆ ಬಂದು 30 ರೂಪಾಯಿ ಕೊಟ್ಟು ಮೈಲೇಜ್ಗೆ ಹೋಗಿ ಆಟೋದ 100 ರೂಪಾಯಿ ಕೊಟ್ಟು ಪ್ರಜೆಗಳಿಗೆ ಬಿಡ್ರಿ. ನಾವು ದೊಡ್ಡವ್ರಿಗೆ ನಮ್ಮದೇನೋ ಪ್ರಶ್ನೆ ಇಲ್ಲ. ಮತ್ತೆ ಯಾವುದೇ ಜನಪ್ರತಿನಿಧಿ ಜನರಿಂದ ಆರಿಸಿ ಬಂದಿರ್ತಾರೆ, ಜನರಿಗೆ ಕೆಲಸ ಮಾಡ್ಬೇಕಷ್ಟೇ. ಯಾಕ್ರಿ ದಾದಾರ ಕರೆಕ್ಟ್ ಇಲ್ಲ, ನಾವು ಅದಕ್ಕೆ ಕೇಳೋದು. ಹಾಂ, ಓಕೆ, ಥ್ಯಾಂಕ್ ಯು. ನಾನು ಮಾತಾಡ